ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ಬಂದು ಸಂಡೇ ಈವ್ನಿಂಗ್ ವ್ಲಾಗು. ಸೊ ಸಂಡೇ ಆದಮೇಲೆ ಸ್ವಲ್ಪ ಬ್ಯುಸಿ ಇರ್ತೀನಿ. ಏನಕ್ಕಪ್ಪ ಅಂದರೆ ಮನೆ ಕೆಲಸದಲ್ಲಿ. ಸೊ ಎಲ್ಲನೂ ಕೂಡ ಆಯ್ತು ಇವತ್ತು. ಸಂಡೇ ಅಂದರೆ ನಾನು ಸಂಡೇ ಒಂದು ದಿವಸ ಮನೆ ಕ್ಲೀನಿಂಗ್ ಇಟ್ಕೊತೀನಿ. ಸೋಫಾಸಿಂದ ಹಿಡಿದು ವಿಂಡೋಸು ಎಲ್ಲನೂ ಒರೆಸ್ಕೊಳ್ಳೋದು, ವಾಶ್ರೂಮ್ ಕ್ಲೀನಿಂಗ್ ಎಲ್ಲ, ಕಬೋರ್ಡ್ ಕ್ಲೀನಿಂಗ್ಸ್ ಅಂತೆಲ್ಲನೂ ಕೂಡ ಆಯ್ತು ಇವತ್ತು. ಸೊ ಈವ್ನಿಂಗ್ ಆದಮೇಲೆ ನನ್ನ ಮಗ ಕ್ಲಾಸ್ನ ಮುಗಿಸ್ಕೊಂಡು ರೆಗ್ಯುಲರ್ ಅವನ ಕ್ಲಾಸ್ನ ಮುಗಿಸ್ಕೊಂಡು ಬಂದ. ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋದ್ರೇ ನನಗೆ ಗೊತ್ತಾಗುತ್ತೆ, ನನಗೂ ಕೂಡ ಗೊತ್ತಿಲ್ಲ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನಂತ, ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ. ಕೆಫೆಯಲ್ಲಿ ಏನಿರ್ಬೋದು ಪ್ರೋಗ್ರಾಮ ಏನು ಅಂತ ಇನ್ನೂ ಕನ್ಫರ್ಮ್ ನನಗೆ ಗೊತ್ತಿಲ್ಲ. ಸೊ ನನ್ನ ಮಗ ನೀನು ಬಾ ಬಾ ಅಂತ ಫೋರ್ಸ್ ಮಾಡ್ತಿದ್ದಾನೆ. ಸೊ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಫೈನಲಿ ನಾವು ಬರಬೇಕಾದಂಥ ಪ್ಲೇಸಿಗೆ ಬಂದು ರೀಚ್ ಆದ್ವಿ. ಈಗ ಬಂದು ಟೈಮ್ 6 ಆಗಿದೆ. ಆ್ಯಕ್ಚುಲಿ 5 o'clock ಬರೋಕ್ಕೆ ಕರೆದಿದ್ರು, ನನ್ನ ಮಗನಿಗೆ ಇನ್ವೈಟ್ ಮಾಡಿದರು. ಸೊ ಇಲ್ಲೇ ರಾಗಮ್ ಕೆಫೆ ಅಂದ್ಬಿಟ್ಟು ನಮಗೆ ಮನೆ ನಿಯರ್ ಸಕ್ಕರ್ ನಗರದಲ್ಲಿ ಒಂದು ಕೆಫೆ ಇದೆ, ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಬರೋ ಅಷ್ಟೊತ್ತಿಗೆ 1 hour ಲೇಟ್ ಆಯಿತು. ಯಾಕೆಂದರೆ ಅವ್ನು ರೆಗ್ಯುಲರ್ ಕ್ಲಾಸ್ ಮುಗಿಸ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಇಲ್ಲಿ ಬಂದಾದಮೇಲೆ ತುಂಬಾ ಖುಷಿ ಕೊಡ್ತಾಯಿದೆ. ಸೊ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಈ ಥರ ಇಲ್ಲಿ ಇರುತ್ತೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಲೈಕ್ ಇಲ್ಲಿ ಬಂದಮೇಲೆ ವಿಡಿಯೋ ಮಾಡೋದನ್ನೇ ಮರ್ತುಬಿಟ್ಟಿದ್ದೀನಿ. ಏನಂದರೆ ಸೊ ನನಗಿಲ್ಲಿ ಬಂದಿದ ತಕ್ಷಣ ನನ್ನ ಪೀಸ್ ಆಫ್ ಮೈಂಡಿಗೆ ತುಂಬಾ ಎಷ್ಟು ಖುಷಿ ಕೊಡ್ತಿದೆ ನನ್ನ ಮನಸ್ಸಿಗೆ ಅಂತ ನನ್ನ ಮಗನಿಗೆ ಎಸ್ಪೆಷಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವನೇ ನನ್ನ ತುಂಬ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದು. ನಿನ್ನನ್ನು ಇನ್ವೈಟ್ ಮಾಡಿದ್ದೆ, ನೀನು ಹೋಗಂದ್ರೆ ಇಲ್ಲ ನೀನು ಬಾ ಅಂತ, ಅವ್ನು ಹಿಂಗೆ ಇರುತ್ತೆ ಅಲ್ಲಿ ಅಂತ ಹೇಳಿದೆ. ನನಗೆ ಕರ್ಕೊಂಬಂದು ತುಂಬ ನನ್ನ ಮನಸ್ಸಿಗೆ ಒಂದು ಖುಷಿನ ಕೊಟ್ಟ ಇವತ್ತು. ಸೊ ಅವನಿಗೆ ಗೊತ್ತು ನನಗೇನು ಇಷ್ಟ ಅಂದ್ಬಿಟ್ಟು. ಅದಕ್ಕೆ ಅವನು ಇಲ್ಲಿಗೆ ನನ್ನನ್ನು ಇಷ್ಟಪಟ್ಟು ಕರ್ಕೊಂಬಂದ. ಬಿಕಾಸ್ ಅಲ್ಲಿ ಹೋದ್ಮೇಲೆ ನನ್ನಲ್ಲಿರುವಂಥ ನೋವನ್ನೆಲ್ಲ ಮರ್ತುಬಿಟ್ಟೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಲ್ಲಿ ಎಂಜಾಯ್ ಮಾಡಿದೆ. ನಾನು ಒಂದು ಮಗು ಥರ ಆಡಿಕೊಂಡು ಇಷ್ಟು ದಿವಸ ಒಳಗೆ ಮುಚ್ಚಿಟ್ಕೊಂಡು ಈಗಂತ ಸಿಂಗಿಂಗ್ ಎಲ್ಲ ಹೊರಗೆ ಬಂತು ನನಗಿವತ್ತು. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಯಿತು ನನಗೆ. ಸೊ ಎಲ್ಲರೂ ಒಂದು ಸತಿ ಎಲ್ಲೆಲ್ಲೋ ಹೋಗ್ತೀರಾ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅದೇ ಸಾಂಗ್ ಎಸ್ಕಂಟ್ ಆಗಿದೆ, ನಾನು ಬೇರೆ ಹೇಳ್ತೀನಿ. ಆಲ್ಮೋಸ್ಟ್ ಇದೆಲ್ಲ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ನೀವು ಆಗ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಅನಿಸುತ್ತೆ, ಸಿಗೋದಿಲ್ಲ. ಫಸ್ಟೇ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಯಾವ ಥರ ಫೀಲ್ ಕೊಡ್ತಿದೆ ಅಂದರೆ ಎಲ್ಲೋ ನಾವು ಮಂಗಳೂರು ಸೈಡು ಮಡಿಕೇರಿ ಸೈಡ್ ಬಂದಿದ್ದೀವಿ ಅನ್ನೋ ಫೀಲ್ ಕೊಡ್ತಿದೆ. ಎಲ್ಲೋ ಮಳೆ ತುಂಬ ಬೀಳ್ತಿದೆ ಅನ್ನೋ ಥರ. ತುಂಬಾ ಇಂಡೋರ್ ಪ್ಲ್ಯಾಂಟ್ಸು, ವಾಟರ್ ಫ್ಲೋಯಿಂಗ್ ಎಲ್ಲ ಇರೋದಕ್ಕೆ ನಿಜ ಮಳೆ ಬೀಳ್ತಿದೆ. ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಲೈಕ್ ಏನು ಗೊತ್ತಾ, ಈ ಪ್ರೊಫೆಷ್ನಲಲ್ಲಿ ಇರುವವರಾಗಲಿ, ಸಿಂಗರ್ಸ್ ಆಗಿರಲಿ, ಮ್ಯೂಸಿಕ್ ಇಷ್ಟಪಡೋರಾಗಲಿ, ಯಾವಾಗಲೂ ಅಷ್ಟೇ ತುಂಬ ನಾವು ಸಿಂಗಲ್ಲಾಗಿ ಲಾಯಲ್ ಆಗಿರೋಕ್ಕೇ ಇಷ್ಟಪಡ್ತೀವಿ. ನಮಗೆ ಯಾರು ಅಷ್ಟಾಗಿ ಬೇಗನೆ ನಮಗೆ ಸೆಟ್ ಆಗೋದು ಇಲ್ಲ, ಸೆಟ್ ಮಾಡ್ಕೊಳ್ಳೋದು ಇಲ್ಲ. ಯಾವಾಗೂ ನಾವೊಂಥರ ಏನು ಹೇಳ್ತಾರೆ, ನಮ್ಮ ಮೈಂಡ್ ಸೆಟ್ ಹೆಂಗೆ ಅಂದರೆ ನಮ್ಮ ಮೈಂಡ್ ಒಂದು ಸ್ವಲ್ಪ ಸ್ಕ್ರೂ ಲೂಸೇನೆ, ಹಂಗಾಗಿ ನಮ್ಗೆ ಯಾರೂ ಅಡ್ಜಸ್ಟ್ ಆಗೋಲ್ಲ. ಬಟ್ ಇಲ್ಲಿ ಬಂದಿರೋರೆಲ್ಲ ಮ್ಯೂಸಿಕ್ಕು, ಸಂಗೀತ, ಸಿಂಗಿಂಗ್ನ ಇಷ್ಟಪಡೋರೇನೆ. ಅದರಲ್ಲಿ ಸಿಗುವಂಥ ಖುಷಿ ಬಿಕಾಸ್ ಹೇಳೋಕ್ಕೇ ಆಗಲ್ಲ, ನೆಕ್ಸ್ಟ್ ಲೆವೆಲ್ಲು.
ಸೊ ಲೈಕ್ ಯಾರೆಲ್ಲ ಸಂಗೀತನ ಇಷ್ಟಪಡ್ತೀರಾ, ಮ್ಯೂಸಿಕ್ ಲವರ್ಸ್ ಇದ್ದೀರಾ, ಅವ್ರಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಸಾಕರ ನಗರದಲ್ಲಿ ಲೊಕೇಟ್ ಆಗಿರುವಂಥ ರಾಗಮ್ ಕೆಫೆ. ತುಂಬಾ ವೀಡಿಯೋಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಸೊ ಒಂದು ಸತಿ ವಿಸಿಟ್ ಮಾಡಿ. ಎಂಟ್ರಿ ಫೀಸು ತುಂಬಾ ಕಡಿಮೆ, ತುಂಬಾ ರೀಸನಬಲ್ ಇದೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಆ ದುಡ್ಡಿಗೆ ನೀವು ಇಷ್ಟೊಂದೆಲ್ಲ ಸಿಗುತ್ತಾ ಇಲ್ಲಿ ಅನಿಸುತ್ತೆ. ಇಷ್ಟು ನೆಮ್ಮದಿ, ನಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ. ನಿಮಗೆ ಇನ್ಕ್ಲೂಡಲ್ಲಿ ಫುಡ್ಡೆಲ್ಲ ಏನೂ ಇರೋದಿಲ್ಲ. ಎಂಟ್ರಿ ಫೀಸ್ ತುಂಬಾ ಕಡಿಮೆ. ಬೇಕಾದಲ್ಲಿ ನಿಮಗೆ ಎಲ್ಲನೂ ಫುಡ್ಡು, ಸ್ನ್ಯಾಕ್ಸ್ ಎಲ್ಲನೂ ಕೂಡ ಸಿಗುತ್ತೆ. ಅಲ್ಲೇ ಎಲ್ಲ ಊಟ ಮುಗಿಸ್ಕೊಂಡು ಬರ್ಬೋದು. ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ಫೈನಲಿ 2 ಅವರ್ಸ್ ಹೇಗೆ ಕಳೆದ್ವಿ ಅಂತಲೇ ಗೊತ್ತಿಲ್ಲ. 2 ಅವರ್ಸ್ ಆದಮೇಲೆ ಒಂದು ಸ್ಮಾಲ್ ಬ್ರೇಕ್, 1/2 ಅವರ್ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ನೋರಿದ್ರೆ ತಿನ್ಬೋದು. ನಾವು ಕೂಡ ಒಂದು ಸ್ಮಾಲ್ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಮತ್ತು ಇಲ್ಲಿ 2 ಅವರ್ಸ್ ಆದಮೇಲೆ ಬ್ಯಾಚ್ ಚೇಂಜ್ ಆಗ್ತಾರೆ. ಮತ್ತು ಇವ್ರು ಫಸ್ಟ್ ಬಂದಿರೋರಿಗೆ ಟೈಮು 2 ಅವರ್ಸ್ ಆದಮೇಲೆ ಬೇರೆಯವ್ರಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರಲ್ಲ ಆ ಜನಗಳು ಬರ್ತಾರೆ. ಸೊ ಇಲ್ಲಿ ಅದಕ್ಕೆ 1/2 ಅವರ್ ಸ್ವಲ್ಪ ಟೈಮ್ನ ಕೊಡ್ತಾರೆ. ಆ ಟೈಮಲ್ಲಿ ಎಲ್ಲರೂ ವೀಡಿಯೋಸ್ ಮಾಡಿಕೊಂಡು, ಫೋಟೋಸ್ ಎಲ್ಲ ಮಾಡಿಕೊಂಡು, ನಾನು ಕೂಡ ಇವಾಗ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಿಜ ನಾನು ತುಂಬ ವೀಡಿಯೋ ಮಾಡಿಕೊಂಡೇ ಇಲ್ಲ. ನನ್ನ ಮಗ ಸ್ವಲ್ಪ ಸಣ್ಣ ಪುಟ್ಟ ವೀಡಿಯೋಸ್ ಅವ್ನು ತೆಗ್ದಿರೋದೇನೆ. ಯಾಕಂದರೆ ನನಗಿಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಿಲ್ಲ. ನನಗೆ ಬೇಕಾಗಿರೋ ಖುಷಿನೇ ಬೇರೆ ಸಿಕ್ಕಿದೆ ಅಲ್ಲಿ ಅಂದಾಗ ನನಗೆ ವೀಡಿಯೋ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಹೆಂಗಿದೆ ಇಲ್ಲಿ ವಾತಾವರಣ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಸಮ್ಮರಲ್ಲಿ ಇದ್ದೀವಿ ಅನ್ನೋ ಫೀಲೇ ಕೊಡ್ತಾಯಿಲ್ಲ. ಆ ಇಂಡೋರ್ ಪ್ಲ್ಯಾಂಟ್ಸ್ ಇರೋದಕ್ಕೆ ಗಾಳಿ, ತಣ್ಣಗೆ, ಏನೋ ನೀರಿನ ಶಬ್ದ ಜುಳು ಅಂತ ತುಂಬ ಚೆನ್ನಾಗಿದೆ. ನನ್ನ ಮಗ ಅದೇ ಹೇಳ್ತಾ ಇದ್ದಾನೆ, ಮಮ್ಮಿ ನೋಡಿದೆ ನಿಮಗೆ ಇಷ್ಟ ಆಯಿತಾ, ಇದೇ ಇವತ್ತಿನ ನನ್ನ ಕಡೆಯಿಂದ ನಿಮಗೊಂದು ಸ್ಮಾಲ್ ಸರ್ಪ್ರೈಸ್ ಅಂತ. ಸ್ಮಾಲ್ ಅಲ್ಲ, ಇದು ದೊಡ್ಡ ಸರ್ಪ್ರೈಸ್. ಅವ್ನು ನನ್ನ ಮನಸ್ಸಿಗೆ ಏನು ಬೇಕು ಅಂತ ಇಷ್ಟು ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ತುಂಬ ಖುಷಿ ಆಯಿತು. ಫೈನಲಾಗಿ ಈ ಬ್ಯಾಚ್ ಹೋದ್ಮೇಲೆ ಸೆಕೆಂಡ್ ಬ್ಯಾಚ್ದು ನನ್ನ ಸಿಂಗರ್ ಒಬ್ಬರು ಚೇಂಜ್ ಆಗ್ತಾರೆ. ಬಟ್ ನಾನು ಅದು ಸೆಕೆಂಡ್ ಬ್ಯಾಚ್ದು ಏನೂ ವೀಡಿಯೋ ಮಾಡಿಲ್ಲ. ಯಾಕಂದರೆ ಫಸ್ಟದೇ ವೀಡಿಯೋ ಮಾಡಿದ್ದೀವಿ ಸಾಕು. ಕುತ್ಕೊಂಡು ಅದನ್ನೆಲ್ಲನೂ ಕೂಡ ಫೀಲ್ ಮಾಡಬೇಕು ಆ ಮ್ಯೂಸಿಕ್ನ ಅಂದ್ಬಿಟ್ಟು ಸೆಕೆಂಡ್ ಬ್ಯಾಚ್ದು ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ನೋಡಿ, ವೆಯ್ಟ್ ಮಾಡ್ತಾಯಿದ್ರೆ ನನ್ನ ಮಗ, ಅವರು ಸರ್ ಎಲ್ಲನೂ ಕೂಡ. ಈಗ ಸೆಕೆಂಡ್ ಬ್ಯಾಚ್ ಹಂಗೆ ಸ್ಟಾರ್ಟ್ ಆಗುತ್ತೆ. ಈ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಎಲ್ಲ ಒರ್ಜಿನಲ್ಲೇ. ಮತ್ತು ಹಾಗೆ ಲೈಬ್ರರಿ ಇದೆ, ಲೈಬ್ರರಿ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದನ್ನು ಕೂಡ ಬುಕ್ಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರೋ ಬುಕ್ಸ್, ಹಳೆ ಬುಕ್ಸು, ಸ್ಟೋರಿ ಬುಕ್ಸ್ ಎಲ್ಲನೂ ಕೂಡ ಇಟ್ಟಿದ್ದಾರೆ. ಎಲ್ಲನೂ ಕೂಡ ತೊಗೊಂಡು ಓದ್ಬೋದು. ನಾವು ಏನೇ ವಸ್ತುನ ಆಗಲಿ ನಾವು ಇಲ್ಲಿ ಹಾಳು ಮಾಡೋಗಿಲ್ಲ. ಈ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರೋ ಪಾಟ್ಸ್ ಅಷ್ಟೇ ಬಿದ್ದರೆ ಒಡೆದೋಗ್ಬಿಡುತ್ತೆ. ಎಲ್ಲ ಹ್ಯಾಂಟಿಕ್ ಪೀಸ್ ಥರ ಡಿಫ್ರೆಂಟಾಗಿ ಲೆಕ್ಕ ಎಷ್ಟು ಚೆನ್ನಾಗಿದೆ ಅಂದರೆ ವೆರಿ ಬ್ಯೂಟಿಫುಲ್. ಇಂಡೋರ್ ಪ್ಲ್ಯಾಂಟ್ಸು ಒಂದು ಸಾವಿರಾರು ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಪ್ಲ್ಯಾಂಟ್ಸೇ. ಪ್ಲ್ಯಾಂಟ್ಸ್ನ ಇಷ್ಟಪಟ್ಟು ಸಂಗೀತ ಲೋಕನ ಇಷ್ಟಪಡೋರಿಗೆ ಇದೊಂದು ಸ್ವರ್ಗ ಸಂಗೀತ ಲೋಕನೇ ಇದು. ಬಿಕಾಸ್ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಮಗನಿಗೊಂದು ಲಾಟ್ಸ್ ಆಫ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅವನಿಗೆ. ಇವತ್ತು ಎಲ್ಲ ಆಗಿ ಬರೋಷ್ಟಕ್ಕೆ, ನಾವು ಹೊರಗಡೆ ಬರೋಷ್ಟಕ್ಕೆ 10 o'clock ಆಯಿತು. ಆ 10 o'clock ಹೇಗೆ ಆಯ್ತು ಅಂತಲೇ ಗೊತ್ತಿಲ್ಲ. ಬಿಕಾಸ್ ಇವತ್ತಿನ ಡೇ ಅಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ, ನಿಮ್ಗೆ ಕೂಡ ಇಷ್ಟ ಆಗಿರುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.